ಹೆಸರು ಸೂರ್ಯ, ವಯಸ್ಸು 21, BA ಮುಗಿಸಿದೀನಿ, ಇನ್ನೂ ಕೆಲಸ ಸಿಕ್ಕಿಲ್ಲ. ನಡೆದು ಚಪ್ಪಲಿ ಸೋದೋಯ್ತು. ಸುತ್ತಿ ಬೆಂಗಳೂರಿನ ಪ್ರತಿ ಗಲ್ಲಿನೂ ಪರಿಚಯ ಆಯಿತು. ಆದರೆ ಕೆಲಸ ಮಾತ್ರ ಸಿಗಲಿಲ್ಲ. ಸಮಾಜ ನನ್ನ ನೋಡೋ ದೃಷ್ಟಿಯಿಂದ ಬೇಸತ್ತೆ. ತಂದೆ ತಾಯಿಗೆ ಭಾರವಾದೆ. ನನಗೆ ಕೊನೆಗೆ ಉಳಿದಿದ್ದ ಆಯ್ಕೆ ಮೆಲ್ಲನೆ ಜಗದಿಂದ ಅಸ್ತಿತ್ವವನ್ನು ಅಳಿಸಿ ದೂರದ ದಿಗಂತಕ್ಕೆ ಕೊಂಡೊಯ್ದು 2 ನಿಮಿಷದ ಮೌನಾಚರಣೆಯ ವಿಷಯವನ್ನಾಗಿಸುವ ಶಕ್ತಿ ನಿನ್ನಲ್ಲಿದೆ. ಬೇರೆ ಜರಕ್ಕೋಬೇಡ. ₹50 ಸಲೀಸ್ ವೈಕುಂಠ ಯಾತ್ರೆ. ನಾಳೆ ದಿನ ಭಾವಪೂರ್ಣ ಶ್ರದ್ಧಾಂಜಲಿ, ರೆಸ್ಟ್ ಇನ್ ಪೀಸ್, ಮತ್ತೆ ಹುಟ್ಟಿ ಬಾಗಳೆಯ ಎಂಬ ಅಡಿ ಬರಹಗಳಿರೋ ಫ್ಲೆಕ್ಸ್ ಆಗ್ಬಿಡ್ತೀನಿ. ನಾನು ಹುಟ್ಟಿ ಬೆಳೆದ ಏರಿಯಾದಲ್ಲೇ ಲೈಟ್ ಕಂಬಗಳ ಮೇಲೆ ನೇತಾಡೋ ಫ್ಲೆಕ್ಸ್ ಆಗ್ಬಿಡ್ತೀನಿ. ಒಂದು 3-4 ದಿನ ಅಕ್ಕಪಕ್ಕದ ಹೆಂಗಸರ ಬಾಯಲ್ಲಿ ಸಲೀಸಾಗಿ ಹರಿದಾಡೋ ಪದ ಆಗ್ಬಿಡ್ತೀನಿ. ನನ್ನ ಹೆತ್ತು ತಪ್ಪಿಗೆ ನನ್ನ ತಂದೆ ತಾಯಿ 3 ಹನಿ ಕಣ್ಣೀರು ಹಾಕ್ತಾರೆ. ಆದ್ರೆ ಇಷ್ಟು ದಿವಸ ಹಾಕ್ತಿದ್ರಲ್ಲ, ಅದಕ್ಕಿಂತ ಕಮ್ಮಿ. ಆದ್ರೆ ಇನ್ನು ಎಷ್ಟು ದಿನ? ಸತ್ತ ಮೇಲೆ ಮನೆಯಲ್ಲಿ ನೇತಾಕೋ ನನ್ನ ಗಾಜಿನ ಫೋಟೋ ಮೇಲಿನ ಕೊನೆ ಮಲ್ಲಿಗೆ ಹೂವಿನ ಹಾರ ಬಾಡೋವರೆಗೂ ಮಾತ್ರ. ಬಾಡೋವರೆಗೂ. ಮಂದಿ ಮಾತಾಡ್ಕೊಳ್ಳೋದಿಲ್ವಾ? ಮಾತಾಡ್ತಾರೆ. ಮಂದಿ ಬದುಕಿದ್ರು ಮಾತಾಡ್ತಾರೆ, ಸತ್ರು ಮಾತಾಡ್ತಾರೆ. ಮಾತು ಕೊಟ್ಟಿದ್ಯಲ್ಲಪ್ಪ ನೀನು. ಚಾಕು, ಚೂರಿ, ಮಚ್ಚು, ಬ್ಲೇಡು, ಲಾಂಗು ಎಲ್ಲದಕ್ಕಿಂತ ಚುಪ್ಪಾದದ್ದು ಈ ಮಾತು. ಎಂತ ಬದುಕ್ರಿ, ಎಂತ ಸಾವ್ರಿ. ಬದುಕಿನಲ್ಲಿ ಬಲಿ ಆಗ್ತಿರೋ ಕಷ್ಟ ಮಾತಾಡೋ ನಾಲ್ಗೆಗೇನ್ ಗೊತ್ತು? ಕಿಂಚಿತ್ತು ಕಹಿಯನ್ನು ಸಹಿಸದಿರೋ ನಾಲ್ಗೆ ಬೇರೆಯವರ ಬದುಕಿನ ಕಷ್ಟಕ್ಕೆ ಖಾರ ಮಸಾಲೆಯನ್ನು ಸೇರಿಸಿ ಇಡೀ ಜಗತ್ತಿಗೆ ಔತಣಕೂಟ ಏರ್ಪಡಿಸುತ್ತೆ. ಇಡೀ ಜಗತ್ತಿಗೆ ಔತಣಕೂಟ ಏರ್ಪಡಿಸುತ್ತೆ. ಅಳಬೇಡ ಸೂರ್ಯ, ಅಳಬೇಡ. ಸಂತೋಷದಿಂದ ಸತ್ರೆ ಸ್ವರ್ಗ ಸೇರ್ತೀವಂತೆ. ಬದುಕಿದಾಗಂತೂ ಸ್ವರ್ಗ ನೋಡ್ಲಿಲ್ಲ, ಸತ್ ಮೇಲೆ ಸ್ವರ್ಗ ನೋಡೋ ಅವಕಾಶನ ಕಳ್ಕೋಬೇಡ. ಸಾಯೋ ಸಮಯ ಹತ್ರ ಬಂತು ಅಂತ ಕಾಣುತ್ತೆ. ಆದ್ರೆ ನನಗೆ ಸಾಯೋಕ್ ಇಷ್ಟ ಇಲ್ಲ. ಇದೇನ್ ವಿಚಿತ್ರ. ನಾನು ಬದುಕಿದ್ದಾಗ ಸಾಯ್ಬೇಕು ಅಂತ ಅನಿಸ್ತಿತ್ತು, ಈಗ ಬದುಕ್ಬೇಕು ಅನಿಸ್ತಾ ಇದೆ. ತಪ್ಪು ಮಾಡ್ತಿದ್ಯಾ ಸೂರ್ಯ, ನೀನು ತಪ್ಪು ಮಾಡ್ತಿದ್ಯಾ. ನಿನ್ನನ್ನ ನೀನು ಹುಟ್ಟಿಸ್ಕೊಳಕ್ಕಾಗ್ಲಿಲ್ಲ ಅಂದ್ಮೇಲೆ ನಿನ್ನ ನೀನು ಸಾಯಿಸೋದು ತಪ್ಪು. ಆದ್ರೆ ಬದುಕೋದು ಹೇಗೆ? ಈ ಪ್ರಶ್ನೆ ನೀನು ಈ ನಿರ್ಧಾರ ತೆಗೆದುಕೊಳ್ಳೋ ಮುನ್ನನೇ ಕೇಳ್ಕೋಬೇಕಿತ್ತು. ಆದ್ರೆ ಈಗಾಗಲ್ಲ.